ಆಗಸ್ಟ್ 30ರ ಒಳಗೆ ಪಾದಚಾರಿ ಮಾರ್ಗ ಒತ್ತುವರಿಯನ್ನು ತೆರವು ಮಾಡಲಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಡೆಡ್ಲೈನ್ ಹಿನ್ನೆಲೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಗಸ್ಟ್ 30ರ ಒಳಗೆ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ನಡೆಸಲಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಡೆಡ್ಲೈನ್ ಅನ್ನು ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರ ನಡೆಗೆ ಬೀದಿ ಬದಿ ವ್ಯಾಪಾರಿಗಳು ಗರಂ ಆಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ನಮಗೆ ವ್ಯಾಪಾರವನ್ನ ಮಾಡುವುದಕ್ಕೆ ಜಾಗ ಮಾಡಿಕೊಡಿ, ಆಮೇಲೆ ಒತ್ತುವರಿ ತೆರವು ಮಾಡಿ ಅಂತ ಹೇಳಿ ಕೋರ್ಟ್ಗೆ ಈಗಾಗಲೇ ಸೂಚನೆ ನೀಡಿದೆ. ಅದರಂತೆಯೇ ನಾವು ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ, ಒತ್ತುವರಿಯನ್ನ ಮಾಡಿಲ್ಲ. ಬೆಳಿಗ್ಗೆ ವ್ಯಾಪಾರ ಪ್ರಾರಂಭ ಆಗುತ್ತೆ, ಸಂಜೆ ತಗೊಂಡು ನಾವು ವಾಪಸ್ ಹೋಗ್ತೀವಿ ಈಗಂತ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತೇ ಇದೆ. ಕೋರ್ಟ್ ಏನು ಹೇಳಿದೆ, ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ನೀವು ಕೂಡ ನಮಗೆ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಮಾತ್ರ ನಾವು ಇಲ್ಲೊಂದು ತೆರವು ಮಾಡ್ತೀವಿ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಶಿಧರ್ ಕೆಜಿ ರಸ್ತೆಯಿಂದ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಳಾಗ್ತಾ ಇದೆ, ಆಕ್ಸಿಡೆಂಟ್ಗಳಾಗಿರುವಂತಹ ಸಂಖ್ಯೆ ಕೂಡ ಹೆಚ್ಚಳಾಗ್ತದೆ. ಇದಕ್ಕೆ ಕಾರಣ ಏನಂತ ಕೇಳಿದಾಗ ಪಾದಚಾರಿ ಮಾರ್ಗದವರು ಸರಿಯಾಗಿ ಸಂಚಾರ ಮಾಡೋಕ್ಕಾಗ್ತಾ ಇಲ್ಲ, ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಗಂಭೀರ ಆರೋಪ ಆಗ್ತಾ ಇತ್ತು. ಇನ್ನು ಆಕ್ಸಿಡೆಂಟ್ ಯಾಕೆ ಆಗ್ತಿದೆ ಅಂತ ಅಂದಾಗ ಪಾದಚಾರಿ ಮಾರ್ಗದವರು ನೇರವಾಗಿ ರಸ್ತೆಯಲ್ಲಿ ಓಡಾಡ್ಕೊಂಡು ಹೋಗ್ತಿದ್ದಾರೆ. ಇದರಿಂದ ಹಿಟ್ ಅಂಡ್ ರನ್ಗಳು ಆಗ್ತಿದೆ. ಮತ್ತೆ ಹಿಂದೆ ಬಂದಂತವರು ಕೂಡ ಒಂದಷ್ಟು ವಾಹನಗಳು ಅವ್ರಿಗೆ ಅವರೇ ಟಚ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ದೂರುಗಳು ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳು ಒತ್ತುವರಿ ಆಗಿದೋ ಅವೆಲ್ಲವೂ ಕೂಡ ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ GBA ವತಿಯಿಂದ ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿತ್ತು ಅದೆಲ್ಲವನ್ನು ಕೂಡ ಗುರುತಿಸೋದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯ ರಸ್ತೆ, ಪ್ರಮುಖ ರಸ್ತೆ ಇವಲ್ಲಿ ಸುಮಾರು 1,500 ಕಿಲೋಮೀಟರ್ನಷ್ಟು ರಸ್ತೆಗಳು ಪಾದಚಾರಿ ಮಾರ್ಗವನ್ನ ಒತ್ತುವರಿ ಆಗಿದೆ. ಅವೆಲ್ಲವನ್ನು ಕೂಡ ಒತ್ತುವರಿ ತೆರವನ್ನ ಮಾಡಿ ಅಂತ ಕೃಷ್ಣ ಬೈರೇಗೌಡರು ಸೂಚನೆ ಕೂಡ ಕೊಟ್ಟಿದ್ರು. ಅದ್ರ ಜೊತೆ ಎಲ್ಲೆಲ್ಲಿ ಯಾರ್ಯಾರು ಒತ್ತುವರಿ ತೆರವಿಗೆ ಅಡ್ಡಿಪಡಿಸ್ತಾರೋ ಅವರಿಗೆ ದಂಡವನ್ನ ವಿಧಿಸಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ರು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸುಮಾರು 900 ಕಿಲೋಮೀಟರ್ನಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿಯನ್ನು ಮಾಡ್ಕೊಂಡ್ರು ಆ ಎಲ್ಲ ಕಡೆನೂ ಕೂಡ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ಆದ್ರೆ ಇನ್ನೂ ಸದ್ಯಕ್ಕೆ 600 ಕಿಲೋಮೀಟರ್ನಷ್ಟು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಆಗಿಲ್ಲ. ಅದನ್ನ ಇದೇ ತಿಂಗಳು ಆಗಸ್ಟ್ 30ರೊಳಗೆ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಖಡಕ್ ಸೂಚನೆ ಕೊಟ್ಟ ಜೊತೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಮತ್ತೊಮ್ಮೆ ಏನಾದರೂ ಒತ್ತುವರಿ ತೆರವು ಮಾಡಿದ ಜಾಗದಲ್ಲೇ ಮತ್ತೆ ಏನಾದರೂ ಅಂಗಡಿ ಮುಗ್ಗಟ್ಟನ್ನು ಇಟ್ಟಿದ್ರೆ ಅವರಿಗೆ ದುಪ್ಪಟ್ಟು ದಂಡವನ್ನ ಹಾಕಿ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಒಂದಷ್ಟು ಅಳಲನ್ನ ತೋಡ್ಕೊಂಡಿದ್ರು. ಇಲ್ಲ, ನಮಗೆ ವ್ಯಾಪಾರ ಮಾಡೋದಕ್ಕೆ ಬದಲಿ ಜಾಗವನ್ನ ಮಾಡ್ಕೊಡಿ, ಜಾಗ ಗುರ್ಸಿ ಅಲ್ಲಿ ನಾವು ವ್ಯಾಪಾರವನ್ನ ಮಾಡ್ಕೊಳ್ತೇವೆ ಅಂತ ಮನವಿ ಮಾಡಿದ್ರು. ಆಯ್ತು, ಮಾಡ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ, ಇಲ್ಲ ದುಪ್ಪಟ್ಟು ದಂಡ ಕಟ್ಟೋದಕ್ಕೆ ಏನಾದ್ರು ಸಿದ್ಧರಾಗಿದ್ದಾರಾ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರು ಕೂಡ ಕೇಳೋಣ. ಸರ್, ನಿಮಗೆ ಬದಲಿ ವ್ಯಾಪಾರ ಮಾಡ್ಕೊಡ್ತೀವಿ ಅಂತ GBAದವರು ಹೇಳಿದ್ರು, ಏನಾದ್ರು ಮಾಡ್ಕೊಟ್ಟಿದಾರಾ? ಮಾಡ್ಕೊಟ್ಟಿಲ್ಲ ಸರ್, ಮಾಡ್ಕೊಟ್ಟಿಲ್ಲ. ಇಲ್ಲೇ ನಾವು ಸೈಡ್ಗೆ ಹಾಕೊಂಡು ಸೈಡಲ್ಲಿ ಹಾಕೊಂಡು ಮತ್ತೆ ಅದನ್ನ ಏನು ಬಿಡಲ್ಲ, ಟೇಬಲ್ ತೊಗೊಂಡು ಮನೆಗೆ ಹೋಯ್ತಾ ಇರ್ತೀವಿ. ಈಗ ಮತ್ತೆ ಅದೇ ಜಾಗದಲ್ಲಿ ಏನಾದ್ರು ವ್ಯಾಪಾರ ವಹಿವಾಟು ಸ್ಟಾರ್ಟ್ ಮಾಡಿದ್ರೆ ದಂಡ ಹಾಕ್ರಿ ಅಂತ ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಈಗ ಇಲ್ಲ, ಏನು ಆ ಥರ ದಂಡ ಗಿಂಡ ಏನಿಲ್ಲ, ಏನು ಮಾಡ್ತಾರೆ, ಏನು ಹಾಕಿಲ್ಲ, ಯಾರು ಬಂದೇನಿಲ್ಲ. ನಾವು ಸೈಡ್ಗೆ ಹಾಕೊಂಡು ಮಾಡ್ತಾ ಇದ್ದೇವೆ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ದಂಡ ಹಾಕಿದ್ರೆ ದಂಡ ಕಟ್ಟಕ್ಕೆ ರೆಡಿ ಇದ್ದೀರಾ? ಏನಂತಂದ್ರೆ ಈ ಥರ ಪೆಟ್ಟೆ ಅಂಗಡಿ ಇರಾಗಿಲ್ಲ, ಈ ಥರ ಹಾಕೊಂಡು ಮನೆಗೆ ಒಯ್ಬೇಕು, ಟೇಬಲ್ ಹಾಕೊಂಡು ಅಲ್ಲಿ ಏನು ಬಿಡೋಗಿಲ್ಲ ಆ ಜಾಗದಲ್ಲಿ, ಮತ್ತೆ ತೊಗೊಂಡು ಹೋಗ್ಬೇಕು. ಫುಟ್ಪಾತ್ ವ್ಯಾಪಾರ, ಬೀದಿ ವ್ಯಾಪಾರ ಜನಕ್ಕೆ ಓಡಾಡಕ್ಕೆ ಏನೋ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದರು. ಅಂದ್ರೆ ಒಂದು ಬಾರಿ ಪೆಟ್ಟನ್ನ ತಿಂದಂತ ಕೆಲವೊಂದಷ್ಟು ವ್ಯಾಪಾರಸ್ಥರು ಯಾರು ಕೂಡ ಒತ್ತುವರಿಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಬೆಳಗ್ಗೆ ಬಂದು ವ್ಯಾಪಾರ ಪ್ರಾರಂಭ ಮಾಡ್ಕೊಂಡು ಸಂಜೆ ಹೋಗುವಾಗ ಅವರ ಅಂಗಡಿ ಮುಗ್ಗಟ್ಟುಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಯಾರು ಕೂಡ ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರವನ್ನ ಮಾಡಿದ್ದಾರೆ ವಿನಃ ಯಾರು ಕೂಡ ಒತ್ತುವರಿಯನ್ನ ಮಾಡಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಒತ್ತುವರಿಯನ್ನ ಮತ್ತೆ ಮಾಡಿಕೊಂಡು ಏನು ಒಂದಷ್ಟು ಸ್ಲ್ಯಾಬ್ಗಳನ್ನ ಹಾಕಿ, ಸೀಟ್ಗಳನ್ನ ಹಾಕಿ, ಕಬ್ಬಿಣ ತಗಡುಗಳನ್ನ ಹಾಕಿತಾರೋ ಅವರು ದುಪ್ಪಟ್ಟು ದಂಡವನ್ನ ಕಟ್ಟೋದಕ್ಕೆ ನಾಳೆಯಿಂದ ಸಿದ್ಧರಾಗಿ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ರೆ, ಈ ಕಾರಣದಿಂದಾಗಿ ಎಲ್ಲೆಲ್ಲಿ ಒತ್ತುವರಿ ಮತ್ತೆ ಆಗಿದೆಯೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಾಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.